ಇನ್ನು ಭಾರತದ ಬಾಹ್ಯಾಕಾಶದಲ್ಲಿ ಮತ್ತೊಂದು ಮೈಲುಗಲ್ಲಿಗೆ ಸಾಕ್ಷಿಯಾಗಿದೆ ಭಾರತ. ಭಾರತದ ಬಾಹ್ಯಾಕಾಶದಲ್ಲಿ ಮತ್ತೊಂದು ಮೈಲುಗಲ್ಲು. ಬಾಹ್ಯಾಕಾಶ ಕೇಂದ್ರದಿಂದ ವಿಕ್ರಮ್-1 ರಾಕೆಟ್ ಉಡಾವಣೆ ಮಾಡಲಾಗಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ. ಆಂಧ್ರದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇದು. ಇನ್ನು ನಭಕ್ಕೆ ಜಿಗಿದ ಭಾರತದ ಮೊದಲ ಖಾಸಗಿ ರಾಕೆಟ್ ಇದಾಗಿದೆ. ಸ್ಕೈ ರೂಟ್ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ಭಾರತದ ಬಾಹ್ಯಾಕಾಶದಲ್ಲಿ ಮತ್ತೊಂದು ಮೈಲಿಗಲ್ಲು ಆಗಿರ್ತಕ್ಕಂಥದ್ದು. ಮತ್ತೊಂದು ಮೈಲಿಗಲ್ಲಿಗೆ ಭಾರತ ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಾಹ್ಯಾಕಾಶ ಕೇಂದ್ರದಿಂದ ವಿಕ್ರಮ್-1 ರಾಕೆಟ್ ಉಡಾವಣೆಯಾಗಿದೆ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗಿರ್ತಕ್ಕಂಥದ್ದು ಈ ಒಂದು ರಾಕೆಟ್. ಆಂಧ್ರದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಅಲ್ಲಿಂದ ಈ ಒಂದು ರಾಕೆಟ್ ಉಡಾವಣೆ ಆಗಿದೆ. ನಭಕ್ಕೆ ಜಿಗಿದಿರ್ತಕ್ಕಂಥದ್ದು ಭಾರತದ ಮೊದಲ ಖಾಸಗಿ ರಾಕೆಟ್. ಸ್ಕೈ ರೂಟ್ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆ ಆಗಿದೆ. ಸ್ಕೈ ರೂಟ್ ಅಂತ ಹೇಳಿ ವಿಕ್ರಮ್-1 ರಾಕೆಟ್ ಉಡಾವಣೆ ಆಗಿರ್ತಕ್ಕಂಥದ್ದು ಭಾರತದ ಮತ್ತೊಂದು ಮೈಲಿಗಲ್ಲು. ಇಸ್ರೋ ವತಿಯಿಂದ ಇದನ್ನ ಉಡಾವಣೆ ಮಾಡಲಾಗಿದೆ. ಇದರಲ್ಲಿ ಹಲವು ವಿಜ್ಞಾನಿಗಳ ಶ್ರಮ ಇರುತ್ತೆ. ಇಸ್ರೋ ಬಹಳ ವರ್ಷದಿಂದ ಇದಕ್ಕಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಪೂರಕವಾಗಿ ಇವತ್ತು ಈ ಒಂದು ರಾಕೆಟ್ ಉಡಾವಣೆ ಆಗಿದೆ. ವೀಕ್ಷಕರೇ, ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಒಂದು ರಾಕೆಟ್ ಉಡಾವಣೆ ಆಗಿರ್ತಕ್ಕಂಥದ್ದು ಭಾರತೀಯರಿಗೆ, ಅಲ್ಲಿರುವಂಥ ವಿಜ್ಞಾನಿಗಳಿಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದು ಆ ರಾಕೆಟ್ ಅದರ ಕೆಲಸವನ್ನು ಮಾಡಿದಾಗ ಇನ್ನೂ ಸಂತೋಷ ಕೊಡುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ರಾಕೆಟ್ ಉಡಾವಣೆಯ ದೃಶ್ಯಗಳು. ಭಾರತ ಮತ್ತೊಂದು ಮೈಲಿಗಲ್ಲಿಗೆ ಸಾಕ್ಷಿಯಾಗಿದೆ. ಬಾಹ್ಯಾಕಾಶ ಕೇಂದ್ರದಿಂದ ವಿಕ್ರಮ್-1 ಅನ್ನುವಂತಹ ಒಂದು ರಾಕೆಟ್ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಸ್ಕೈ ರೂಟ್ ವಿಕ್ರಮ್-1 ರಾಕೆಟ್ ಉಡಾವಣೆ ಆಗಿರ್ತಕ್ಕಂಥದ್ದು ನೀವಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲಿನ ವಿಜ್ಞಾನಿಗಳ, ಸಂಶೋಧಕರ ಹಲವು ವರ್ಷದ ಶ್ರಮಕ್ಕೆ ಯಶಸ್ವಿಯಾಗಿ ಈ ರಾಕೆಟ್ ಇವಾಗ ಉಡಾವಣೆ ಆಗಿದೆ. ಪ್ರತಿ ವಿಜ್ಞಾನಿಗಳ ಮುಖದಲ್ಲೂ ಕೂಡ ನೀವು ಆ ಒಂದು ಮಂದಹಾಸವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದರ ಜೊತೆ ಸ್ವಲ್ಪ ಆತಂಕ ಕೂಡ ಇರುತ್ತೆ. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ ರಾಕೆಟ್ ಉಡಾವಣೆ ಆಗಿರ್ತಕ್ಕಂಥದ್ದು ವಿಕ್ರಮ್-1 ಅನ್ನುವಂತಹ ರಾಕೆಟ್ ಭಾರತದ ಮತ್ತೊಂದು ಮೈಲಿಗಲ್ಲಿಗೆ ಭಾರತ ಸಾಕ್ಷಿಯಾಗಿದೆ. ಅದರ ಹಿಂದೆ ಹಲವು ವಿಜ್ಞಾನಿಗಳ ಶ್ರಮ ಇದೆ. ಶ್ರೀಹರಿಕೋಟಾದ ಬಾಹ್ಯಾಕಾಶ ಕೇಂದ್ರದಿಂದ ಈ ಒಂದು ರಾಕೆಟ್ ಉಡಾವಣೆ ಆಗಿದೆ. ಆಂಧ್ರದಲ್ಲಿರ್ತಕ್ಕಂಥದ್ದು ಅದು. ಇಸ್ರೋದ ಶ್ರಮ, ಇಸ್ರೋದ ವಿಜ್ಞಾನಿಗಳು ಪಟ್ಟಿರ್ತಕ್ಕಂಥ ಶ್ರಮ, ಆ ಒಂದು ಶ್ರಮಕ್ಕೆ ಪ್ರತಿಫಲವಾಗಿ ಈ ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಆಗಿದೆ. ಆ ರಾಕೆಟ್ ತಲುಪಬೇಕಾದ ಸ್ಥಳಕ್ಕೆ ತಲುಪಿ ಅದರ ಕೆಲಸವನ್ನ ಮುಂದುವರಿಸಿದ್ರೆ, ಸಂಶೋಧನೆಯನ್ನ ಮುಂದುವರಿಸಿದ್ರೆ ವಿಜ್ಞಾನಿಗಳು ಪಟ್ಟಂತ ಕಷ್ಟಕ್ಕೆ ಸಂಪೂರ್ಣವಾಗಿ ಪ್ರತಿಫಲ ಸಿಗುತ್ತೆ. ಅದಕ್ಕೆ ಇಡೀ ದೇಶವೇ ಕಾಯ್ತಾ ಇದೆ. ಇಸ್ರೋ ವಿಜ್ಞಾನಿಗಳು ಮಾಡಿರತಕ್ಕಂಥ ಈ ಒಂದು ಕೆಲಸಕ್ಕೆ ಪ್ರತಿಫಲ ಸಿಗೋದಕ್ಕೆ ಇಡೀ ದೇಶದ ಜನರ ಹಾರೈಕೆ ಇದೆ, ಎಲ್ಲವೂ ಕೂಡ ಇದೆ. ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಯಶಸ್ವಿಯಾಗಿ ಹಾರಾಟ ಆಗಿರೋದಕ್ಕೆ ವಿಜ್ಞಾನಿಗಳು, ಅಲ್ಲಿನ ಸಿಬ್ಬಂದಿಗಳು, ಇಸ್ರೋ ಸಿಬ್ಬಂದಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.